ಮಕ್ಕಳಿಗೆ ಫ್ಯಾನ್ಸಿ ಅಂಡ್ ಟೇಸ್ಟಿ ಆಗಿರ್ಬೇಕು, ಅಮ್ಮಂದಿರಿಗೆ ಬೇಗ ಆಗೋ ತರ ಇರಬೇಕು, ಹಾಗೆ 100% ಹೆಲ್ದಿ ಆಗಿರ್ಬೇಕು ಅನ್ನುವಂಥವ್ರು ನನ್ನ ಚಾನೆಲ್ನ ಫಾಲೋ ಮಾಡಿ ಅಂಡ್ ಈ ರೆಸಿಪಿನ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವು ನನಗೆ ಥ್ಯಾಂಕ್ಸ್ ಹೇಳೋದನ್ನ ಮರೆಯಲ್ಲ. ಫಸ್ಟ್ ಒಂದು ಜಾರಲ್ಲಿ 3 ತರದ ಮಿಲೆಟ್ಸ್ ನ ತಗೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ, ಬಾದಾಮಿ ಆಪ್ಷನಲ್, ನೀವು ಬೇಕಿದ್ರೆ ಆಡ್ ಮಾಡ್ಕೋಬಹುದು. ನಂತರ ಚಾಪರ್ ಅಲ್ಲಿ ನೀವು ಎಲ್ಲಾ ತರಹದ ತರಕಾರಿ, ಹಸಿಮೆಣಸಿನಕಾಯಿ, ಮೊಳಕೆ ಕಟ್ಟಿದಂತಹ ಕಾಳು ಹಾಗೆ ಕಸೂರಿ ಮೇಥಿನ ಹಾಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಚಾಪರ್ ಇಂದ ನೀವು ಸಣ್ಣದಾಗಿ ಚಾಪ್ ಮಾಡೋದ್ರಿಂದ ಮಕ್ಕಳು ಯಾವುದೇ ಕಾರಣಕ್ಕೂ ಇದನ್ನ ಎತ್ತಿಡಕ್ಕಾಗಲ್ಲ. ಅಂಡ್ ಈ ಚಾಪ್ ಮಾಡಿರುವಂತಹ ತರಕಾರಿನ ನೀವು ಬೇರೆ ಡಿಶಸ್ ಕೂಡ ಆಡ್ ಮಾಡ್ಕೋಬಹುದು. ಈಗ ರುಬ್ಬಿರುವಂತಹ ಮಿಲೆಟ್, ಸ್ವಲ್ಪ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ತುಂಬಾ ತೆಳ್ಳಗೆ ದೋಸೆ ಹಿಟ್ಟಿನ ತರ ಮಿಕ್ಸ್ ಮಾಡ್ಕೋಬೇಡಿ. ಸ್ವಲ್ಪ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಗಟ್ಟಿಗಿರ್ಲಿ. ಅದನ್ನ ನೀವು ವೇಫಲ್ ಮೇಕರ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಎರಡೂ ಕಡೆ ಬೇಯಿಸಿದ್ರೆ ಸಕ್ಕತ್ತಾಗಿರುವಂತಹ ವೇಫಲ್ಸ್ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಮ್ಮ ಮಕ್ಕಳು ವೇಫಲ್ಸ್ ತಿನ್ನಲ್ಲ ಅಂದ್ರೆ ದೋಸೆ ಅಥವಾ ರೊಟ್ಟಿ ಮಾಡಿ ಕೊಡ್ಬೋದು.